ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ. ಈ ದಿವಸದ ದೇವರ ವಾಕ್ಯವನ್ನು ಧ್ಯಾನಿಸೋಣವಾ. ಕೀರ್ತನೆಗಳ ಪುಸ್ತಕ 63ನೇ ಅಧ್ಯಾಯ 3ನೇ ವಚನ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ಪ್ರಿಯರೇ, ಪ್ರೇಮಾನುಭವ ಎಂದರೇನು? ಕರ್ತನಲ್ಲಿ ಮತ್ತು ನಮ್ಮೊಡನಲ್ಲಿರುವ ಒಂದು ಅನ್ಯೋನ್ಯತೆಯಾಗಿದೆ. ನಾವು ಕರ್ತನೊಂದಿಗೆ ಸದಾ ಕಾಲವು ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ, ಕರ್ತನೊಂದಿಗೆ ಸದಾ ಬೆರೆತು ಇರುವಾಗ, ಕರ್ತನನ್ನು ಸದಾಕಾಲವು ನಮ್ಮೊಟ್ಟನೆ ಇಟ್ಟು ನಾವು ಪ್ರಾರ್ಥಿಸುವಾಗ, ನಾವು ಕರ್ತನ ವಾಕ್ಯದ ಪ್ರಕಾರ ನಡೆಯುವಾಗ, ಕರ್ತನ ಚಿತ್ತದ ಪ್ರಕಾರ ನಡೆಯುವಾಗ, ಕರ್ತ ನಮ್ಮನ್ನು ಆಶೀರ್ವದಿಸೋನಾಗಿದ್ದಾನೆ. ನಮ್ಮ ದಿನಗಳನ್ನು ಕರ್ತನ ಆಶೀರ್ವದಿಸೋನಾಗಿದ್ದಾನೆ. ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವವನಾಗಿದ್ದಾನೆ. ನಾವು ಇದ್ದ ಹಾಗೆ ಯಾವತ್ತೂ ಇರುವುದಿಲ್ಲ ಪ್ರಿಯರೇ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದೆಂದರೆ ಏನು? ದಿನನಿತ್ಯ ನಾವು ಕರ್ತನನ್ನು ಸ್ತುತಿಸಬೇಕು. ಭಕ್ತನಾದ ದಾವೀದನು ಕೀರ್ತನೆ 34ರಲ್ಲಿ ಹೇಳಿದ ವಾಕ್ಯದ ಪ್ರಕಾರ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಪ್ರಿಯರೇ, ನಾವು ಸದಾಕಾಲವು ಕರ್ತನನ್ನು ಸ್ತುತಿಸಬೇಕು, ಕರ್ತನನ್ನು ಕೊಂಡಾಡಬೇಕು, ಕರ್ತನ ವಾಕ್ಯದ ಪ್ರಕಾರ ನಡೆಯಬೇಕು. ಆಗ ನಮ್ಮ ದಿನಗಳು ಅಭಿವೃದ್ಧಿ ಹೊಂದುವವು. ನಾವು ಇದ್ದಾಗೆ ಯಾವತ್ತೂ ಇರುವುದಿಲ್ಲ. ಒಂದೊಂದು ನಾವು ಚಿಗುರ್ತೇವೆ. ಮೋಶೆಯ ಸಂಗಡ ಇದ್ದ ದೇವರು, ಅಬ್ರಹಾಮನ ಸಂಗಡ ಇದ್ದ ದೇವರು ಇಂದು ನಮ್ಮ ಸಂಗಡ ಇದ್ದಾರೆ. ಅವರು ಜೀವಿಸುವ ದೇವರಾಗಿದ್ದಾರೆ. ಈಸ್ ಅ ಲಿವಿಂಗ್ ಗಾಡ್. ಯಾವತ್ತು ನಮ್ಮ ಸಂಗಡ ಅವರು ಇದ್ದಾರೋ ನಮಗೆ ಯಾವ ಪ್ರಾಬ್ಲಮ್ ಇರೋದಿಲ್ಲ. ಯಾವಾಗ ನಾವು ಬಾಯಲ್ಲಿ ಸ್ತುತಿ ಸ್ತೋತ್ರ ಹೇಳದೆ ನಾವು ಹೀಗೇ ಇರುತ್ತೇವೆಯೋ, ಆಗ ಸೈತಾನನು ನಮಗೆ ಲೋಕದ ಆಸೆಗಳನ್ನು ನಮ್ಮ ಮನಸ್ಸಿಗೆ ತಂದು ಬರ್ತಾನೆ. ಅವನು ವೇಟ್ ಮಾಡ್ತಾ ಇರ್ತಾನೆ, ದೇವರ ಮಕ್ಕಳನ್ನು ಎಲ್ಲಿ ಉಪದ್ರ ಕೊಡೋದು, ದೇವರ ಮಕ್ಕಳಿಗೆ ಎಲ್ಲಿ ನಾವು ಶೋಧನೆ ತರುವುದೆಂದು ಅವನು ನಮಗೆ ಶೋಧನೆಗೆ ಒಳಪಡಿಸಲಿಕ್ಕೆ ನೋಡ್ತಾ ಇರ್ತಾನೆ. ಪ್ರಿಯರೇ, ಎಚ್ಚರಿಕೆಯಿಂದಿರಿ. ಯಾಕೆಂದರೆ ನಾವು ಕಡೆಯ ಕಾಲದಲ್ಲಿದ್ದೇವೆ, ಅಂತ್ಯ ಕಾಲದಲ್ಲಿದ್ದೇವೆ. ಅದು ಹೇಗೆ ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ. ಅದು ತಂದೆಯಾದ ದೇವರಿಗೆ ಮಾತ್ರ ಗೊತ್ತುಂಟು ಪ್ರಿಯರೇ. ಅದಕ್ಕೋಸ್ಕರ ಈ ಅಂತ್ಯ ಕಾಲದಲ್ಲಿ ನಾವು ಇರುವಾಗ ಯಾವತ್ತು ಸೈತಾನನ ಯಾವುದೇ ಶೋಧನೆಗೆ ನಾವು ಗುರಿ ಆಗಬಾರದು. ಈ ದಿನಗಳಲ್ಲಿ ಕ್ರೈಸ್ತ ಮಕ್ಕಳು ಒಂದು ಎದುರಿಸುತ್ತಿರುವುದೆಂದರೆ ಒಂದು ಸೈತಾನನ ಕುತಂತ್ರಗಳು. ಅದು ಹೇಳಲಾಗುವುದಿಲ್ಲ. ಅಷ್ಟು ಸೈತಾನನ ಕುತಂತ್ರಗಳನ್ನು ಈ ಕ್ರೈಸ್ತ ಮಕ್ಕಳು, ವಿಶ್ವಾಸಿ ಮಕ್ಕಳು ಎದುರಿಸ್ತಾ ಇದ್ದೇವೆ. ಯಾವತ್ತು ಸೈತಾನನ ಯಾವುದೇ ಕುತಂತ್ರಗಳನ್ನ ಗುರಿ ಆಗಬಾರದು ಪ್ರಿಯರೇ. ಸೈತಾನನ ಎಲ್ಲ ಕುತಂತ್ರಗಳನ್ನು ಜಯಿಸಬೇಕು ನಾವು. ದೇವರ ವಾಕ್ಯ ಹೇಳ್ತದೆ, ಈಗೋ ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಜಯಿಸಬೇಕೆಂದು. ನಾವು ಸದಾಕಾಲವು ಕರ್ತನ ವಾಕ್ಯವನ್ನು ನಾವು ಎದುರಿಟ್ಟು ಪ್ರಾರ್ಥಿಸಬೇಕು. ಕರ್ತನ ವಾಕ್ಯವನ್ನು ಘೋಷಣೆ ಮಾಡಬೇಕು. ಸದಾಕಾಲವು ಕರ್ತನನ್ನು ಸ್ತುತಿಸಬೇಕು. ನೋಡಿ ಎಷ್ಟು ಚಂದವಾಗಿ ಕೀರ್ತನೆಗಾರನ ವಾಕ್ಯವನ್ನು ಬರೆದಿದ್ದಾನೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠವೆಂದು. ಕರ್ತನ ಪ್ರೇಮಾನುಭವವು ಅದು ಜೀವಕ್ಕಿಂತಲೂ ಶ್ರೇಷ್ಠ. ಅದು ವರ್ಣಿಸಲಾಗುವುದಿಲ್ಲ. ಅದು ಹೇಗೆ ಎಂದು ನಾವು ವರ್ಣಿಸಲಾಗುವುದಿಲ್ಲ ಪ್ರಿಯರೇ. ಕರ್ತನ ಪ್ರೇಮಾನುಭವ ಹೇಗೆ ಎಂದು ನಾವು ಹೇಳಲು ಅದು ದಿನಗಳು ಸಾಲದು. ಅಷ್ಟೊಂದು ಕರ್ತನ ಪ್ರೇಮಾನುಭವವು ನಮ್ಮ ಜೀವಿತದಲ್ಲಿದೆ. ಅದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಆಮೇನ್. ಗಾಡ್ ಬ್ಲೆಸ್ ಯು.